ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತ್ ಅವರು. ಇತ್ತೀಚಿನ ಬೆಳವಣಿಗೆ ಅತಿ ಇತ್ತೀಚಿನದಂದ್ರೂ ಅಡ್ಡಿ ಇಲ್ಲ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಕೊನೆ ನಾನು ಚುನಾವಣೆ ಅಂತ ಹೇಳ್ತಾ ಇದ್ದವರು, ನಾನು ಮುಂದೆ 2022 ನಂತರದಲ್ಲೂ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳೋ ಮೂಲಕ ಬಾಂಬ್ ಬಂದು ಒಂದು ಚಿಡಿಸಿಬಿಟ್ಟಿದ್ದಾರೆ. ಈ ರಾಜಕಾರಣಿಗಳು ಈಗನ ಹೇಳೋದೊಂದು ಮಾಡೋದೊಂದು, ಯಾಕೆಂದ್ರೆ ಈಗ ಹೊಸ ಏನೇನೋ ದೇವರಾಜ್ ಅರಸ್ ಅವರು 7 ವರ್ಷ 7 ತಿಂಗಳಿದ್ರು ನಾ ರೆಕಾರ್ಡ್ ಮುರಿಬೇಕಾಗಿದೆ. ಜನ ಅಪೇಕ್ಷೆ ಮಾಡ್ತಾಯಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿರಲಂತೆ. ನಾನು 2028ರಲ್ಲೂ ನಾನಿಲ್ಲ ಅವನ್ನ ಅನ್ನುವಂಗೆ ಮಾತಾಡಿದ್ದೆ. ಅದರ ಎದುರಾಳಿಗಳಿಗೆ ಒಂದು ರೀತಿ ಬಿಸಿ ಮುಟ್ಟಿಸಂಗೆ ಆಗಿಬಿಟ್ಟದ. ಏನಪ್ಪ ಇದು, ಉಗುಳಬೇಕು ನುಂಗಬೇಕು ಈ ಹೊಡೆತವಲ್ಲ ಅಂತ. ಅಟ್ಲೀಸ್ಟ್ 2020ಕ್ಕೆ ನಾವು ಬಿಟ್ಟು ಹೋಗಾರಪ್ಪ, ನಾವು ಏನಾದರೂ ಮುಖ್ಯಮಂತ್ರಿ ಆಗಬೇಕಂತೇಳಿ ಪಾಪ ಕನಸ್ಗ ಅಂತಿದ್ರು DK ಶಿವಕುಮಾರ್ ಅವರು. ಅವ್ರಿಗೆ ಮತ್ತೊಂದು ಶಾಟ್ ಹೊಡೆದಂಗೆ ಆಗಿದೆ. ನಿಜವಾಗಿಯೂ ಮುಂದುವರಿತಾರೆ ಸಿದ್ದರಾಮಯ್ಯನವರು. ಅದು ಇದರಿಂದ ಏನಾದರೂ ಗಿಮಿಕ್ ಇರ್ಬೋದಾ, ಏನಾದರೂ ವಿಷಯ ಇರ್ಬೋದಾ, ಯಾರೇ ಗೊತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ರಿಟೈರ್ ಆಗ್ತೀನಿ ನಂದಿದೆ ಕೊನೆ, ಇನ್ನು ಮುಂದೆ ನಿಲ್ಲೋದಿಲ್ಲ ಎಲೆಕ್ಷನ್ ಅನ್ನೋಂಥ ಮಾತು ಮಾತಾಡಿದರು. ಆದರೆ ಈಗ ಹೊಸ ರೂಪ ತೊಗೊಳ್ಳಿಕತ್ತದ. ಇದು ಏತರ ಸಂಕೇತ ಅಂತ ಈ ಹಿಂದಿನ ಎಪಿಸೋಡದಲ್ಲೇ ಚರ್ಚಿಸಿದಂಗೆ ವಿಶೇಷವಾಗಿ ದಲಿತ ನಾಯಕರನ್ನು ಬೆಳೆಸುವಂಥದ್ದು, ದಲಿತರೊಬ್ಬರು ಯುವಕರು ಬರುವಂಥದ್ದು, ಅಂಥವ್ರು ಅಧ್ಯಕ್ಷರು ಮಾಡುವಂಥ ವಿಚಾರ ಚರ್ಚೆ ಮಾಡಿದ್ವಿ. ಆ ದಿಶೆಯಲ್ಲೇ ಇವರು ಶಿಷ್ಯಂದರು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಾಜಣ್ಣ ಅವರಾಗಿರ್ಬೋದು, ಪರಮೇಶ್ವರ್ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಏನೋ ಸುದ್ದಿಗಳು ಕೇಳ್ತಾ ಇದ್ವಿ. ಈಗ ಸಡನ್ನಾಗಿ ನಾನು ಮುಂದುವರಿತೀನಿ ಅನ್ನುವಂಥ ಮಾತನ್ನು ಕೇಳಿದಾಗ ಸರ್ ಇದಕ್ಕೆ ಪರಮೇಶ್ವರ್ ಆಗಿರ್ಬೋದು, ಅದೇ ಕಾಲಕ್ಕೆ MP ಪಾಟೀಲ್ ಆಗಿರ್ಬೋದು, ಇದಕ್ಕೆ ಸೂಚನೆ ಈಗ ಬೆಂಬಲ ಸೂಚನೆ ಮಾಡಿದ್ದಾರೆ. ಹೌದು, ಆಗಲಿ 10 ವರ್ಷ ಆಗಲಿ ಎನ್ನುವಂಗೆ. ಯಾಕಂದರೆ ಇವರೊಬ್ಬರು ನಮ್ಮ ಸಿದ್ದರಾಮಯ್ಯನವರು ಗೊತ್ತಿದ್ದಂಗೆ ಮಾಸ್ ಲೀಡರ್ ಮತ್ತು ದೊಡ್ಡ ಲೀಡರ್ ಕರ್ನಾಟಕದ ಮಟ್ಟಿಗೆ, ಕಾಂಗ್ರೆಸ್ಗಂತೂ ಭಾಳ ದೊಡ್ಡ ಲೀಡರ್. ಹೀಗಾಗಿ ಇನ್ನೊಬ್ಬರ ನೇತೃತ್ವದಲ್ಲೇ ಕಾಂಗ್ರೆಸ್ ಮುಂದುವರಿಲಾರ ಸ್ಥಿತಿಯಲ್ಲಿ ಬಂದದೇನಂತ. ಯಾಕಂದ್ರೆ ಈಗಾಗಲೇ ಈ ಕಾಂಗ್ರೆಸ್ನಲ್ಲೇ DK ಶಿವಕುಮಾರ್ ಅವರು ಸಾಕಷ್ಟು ಸ್ಪರ್ಧೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ. ಅದಕ್ಕಾಗಿ ಹೈಕಮಾಂಡ್ ಮೇಲೆ ಪ್ರಭಾವ ಸಾಕಷ್ಟು ಬೀರುವಂಥ ಪ್ರಯತ್ನ ಮಾಡಿದ್ದಾರೆ. ಭಾಳಷ್ಟು ಜನ ಅಭಿಪ್ರಾಯ ಏನಾಗಿತ್ತಪ್ಪ ಅಂದ್ರೆ ಮೋಸ್ಟ್ಲಿ 2028ರವರೆಗೆ ಸಿದ್ದರಾಮಯ್ಯ ಮುಂದುವರಿತಾರೆ, ಆಮೇಲೆ ರಿಟೈರ್ ಆಗ್ತಾರೆ, ಆ ಜಾಗಕ್ಕೆ DK ಶಿವಕುಮಾರ್ ಅವರು ಬರ್ತಾರೆ ಅನ್ನೋದೊಂದು ನಂಬಿಕೆ ಆಗಿತ್ತು. ಆ ನಂಬಿಕೆ ಈ ಹೇಳಿಕೆಯಿಂದ ಅಲ್ಲಾಡಲಿಕ್ಕೆ ಶುರು ಮಾಡಿದ. ಈವನ್ DK ಶಿವಕುಮಾರ್ ಸಹಿತ ಅವರು ಚಿಂತನೆ ಮಾಡುವಂಗಾಗ್ಯದ, ಏನಾಗ್ಬೋದು ಬಾ ಭವಿಷ್ಯದಲ್ಲಿ ರಾಜ್ಯದ ರಾಜಕೀಯ ಅಂತ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಅವ್ರ ಮಟ್ಟಕ್ಕೆ ಯಾರಿಗಾದ್ರೂ ಬೆಳೆಯೋದು ಕಷ್ಟದ ವಿಷಯ. ಹೀಗಾಗಿ ಮತ್ತು 28ರಿಂದ ಏನಾದರೂ ಕಾಂಗ್ರೆಸ್ ಆಯ್ಕೆ ಆದರೆ ಮತ್ತು ಇವರ ಕ್ಯಾಂಡಿಡೇಟ್ ಮುಖ್ಯಮಂತ್ರಿ ಅನ್ನುವಂಥದ್ದು. ಅದಕ್ಕಾಗಿ ಈ ಒಂದು ಸಿದ್ದರಾಮಯ್ಯ ವಿರೋಧಿ ಇದ್ದಂಥವರೆಲ್ಲ ಗಾಬರಿ ಆಗುವಂಗಾಗಿದೆ. ಮತ್ತು ಇದು ಸರಿ ಏನು ಅಂತಿದ್ದು, ಯಾಕೆ ಸರಿ ಇಲ್ಲ, ಉಳಿದೋರಾಗ್ಬೋದು ನಾ ಆಗಬಾರ್ದ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ತಾವು ಹೇಳಿದ ಮಾತಿನಂತೆ ನಡ್ಕೋಬೇಕಾಗಿತ್ತು ಅವರು. ಆದರೆ ಇದು ವಿರುದ್ಧ ಇದಲ್ಲ ಅಂತ ಅವ್ರ ವಿರೋಧಿಗಳು ಪ್ರಶ್ನೆ ಮಾಡ್ತಾಯಿದ್ದಾರೆ. ರಾಜಕೀಯದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ ಅನ್ನೋದು ಮತ್ತೊಂದು ಉದಾಹರಣೆ. ಹೇಗೋದು ಬಂದವ್ರು ಇವ್ರೆ, ಮುಗಿದಪ್ಪ ನಮಗೆ ಸಾಕ, ಇದಷ್ಟು ವರ್ಕ್ ಮಾಡ್ತೀವಿ, ಚಲೋ ಕೆಲಸ ಮಾಡ್ತೀವಿ, ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡ್ತೀವಿ, ಇನ್ನೂ ದೊಡ್ಡ ದೊಡ್ಡ ಮಾತು ಮಾತಾಡಿದರು. ಈಗ ನೋಡಿ ಸಡನ್ನಾಗಿ ಚೆಕ್ಮೇಟ್ ಅಂದಾಗ ಕುದುರೆ ತಂದು ನಿಲ್ಲಿಸರು, ನಾನು ನಿಮ್ಮ ಕಾಂಪಿಟೇಷನ್ದಾಗ ಅಂತೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನ ಬೀಟ್ ಮಾಡುವಂಥ ವ್ಯಕ್ತಿತ್ವ ಯಾವುದಕ್ಕೆ ಇದರ ಕಾಂಗ್ರೆಸ್ದಲ್ಲೇ ಈಗಿನ ಮಟ್ಟಿಗೆ ಕೆಲವು ಮಂದಿ ಇದ್ದಾರೆ. HK ಪಾಟೀಲ್ ವಯಸ್ಸಾಗಿದೆ, ಒಳ್ಳೆಯ ಅಡ್ಮಿನಿಸ್ಟ್ರೇಟರು, ಉಳಿದವರು ಇದ್ದಾರಿಲ್ಲ ಅಂತಲ್ಲ. ಆದರೆ ಸಿದ್ದರಾಮಯ್ಯ ಮಟ್ಟದ ವ್ಯಕ್ತಿತ್ವ ಇಲ್ಲ. ಪರಮೇಶ್ವರ್ ಅವರು ಉಳಿತ ಸಿದ್ದರಾಮಯ್ಯ ಮಟ್ಟಕ್ಕೆ ಬಂದಿಲ್ಲೋದಿಲ್ಲ ಅಂತ ಸಾಮಾನ್ಯವಾಗಿ ಅನಿಸಿಕೆ.
ಡಿ ಕೆ ಶಿವಕುಮಾರ್ ವಯಸ್ಸಿನ ಸಣ್ಣವರು. ಆದರೂ ಇವೆಲ್ಲ ನಡೆಯಿಟ್ನಲ್ಲ ಈ ಸಿದ್ದರಾಮಯ್ಯನವರು ಮೋಸ್ಟ್ಲಿ ರಿಟೈರ್ ಆಗ್ತಾರೆ ಅಂತ ತಿಳಿದಿದ್ವಿ. ಅದು ರಿಟೈರ್ ಆಗೋದಿಲ್ಲ ಅಂತ ಹೇಳಿ ಕೊಟ್ಟು ಕೂಡಲೇ ಸಹಜವಾಗಿ ಅವರ ಏನಪ್ಪ ಅಂದರೆ ಇವತ್ತು ಮತ್ತೆ ರಾಜಕೀಯವಾಗಿ ಬಲಿಷ್ಠ ಆಗ್ತಾ ಇದ್ದಾರಾ ಅಂತ. ಯಾಕಂದ್ರೆ ಮುಡಾದ ಬಗ್ಗೆ ಅವ್ರಿಗೆ ಭಯ ಇತ್ತು. ಯಾವಾಗ ಮುಡಾ ಭಯ ಹೋಗಿದನೋ, ಲೋಕಾಯುಕ್ತಕ್ಕೆ ಹೋಗಿದ್ದು ಸರಿ 20 ಡಿಸಿಷನ್ ಬಂದಿದನೋ, ಸುಪ್ರೀಂ ಕೋರ್ಟ್ಗೆ ಏನು ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಸ್ವತಃ ಆ ಸ್ನೇಹಮಯಿ ಕೃಷ್ಣ ಹೇಳಿದ್ರಿಂದಾಗೆ ಇನ್ನಷ್ಟು ಬಲ ಬಂದಂಗಾಗಿದೆ ಸಿದ್ದರಾಮಯ್ಯನವರು. ಹೀಗಾಗಿ 2028 ಚುನಾವಣೆಯಲ್ಲೂ ಸಹ ತಾನ ಅಭ್ಯರ್ಥಿ ಗೆಲ್ಲುವುದು ತಾನ ಅಂತ ಹೇಳಿದ್ರಿಂದ ಡಿ ಶಿವಕುಮಾರ್ ಅವ್ರ ಬಣದಲ್ಲಿ ದೊಡ್ಡ ಅಲೆಯೊಂದು ಎದ್ದಂಗಾಗ್ಯದ. ಅದೇ ಕಾಲಕ್ಕೆ ಸತೀಶ್ ಜಾರಕಿಹೊಳಿಗೂ ಸಹಿತ ಸಮಾಧಾನ ಆಗಿದೆ. ಇಲ್ಲಪ್ಪ ನಮ್ಮ ಗುರುನ ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯದಾಗಿದ್ದಂಥವ್ರು ಅವರು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ತಮಗೆ ಹೆಂಗೆ ಬೇಕು ಹಂಗೆ ರಾಜ್ಯ ಕಾಂಗ್ರೆಸ್ಸನ್ನು ಆಡಿಸ್ಕೊತ ನಡೆದಿದ್ದಾರೆ, ಆಟ ಆಡಿಸ್ಕೊತ ನಡೆದಿದ್ದಾರೆ. ಮತ್ತು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಸೆಂಟ್ರದಲ್ಲೇ ಸ್ಟ್ರಾಂಗ್ ಇಂದಿರಾ ಗಾಂಧಿ ಅಂತ ನಾಯಕಿ ಇಲ್ಲದಿರೋದು. ಸಪೋಸ್ ಏನಾದರೂ ಇಂದಿರಾ ಗಾಂಧಿ ಅವ್ರ ನಾಯಕಿ ಇದ್ದಿದ್ರೆ ಇಲ್ಲಿ ಸಿದ್ದರಾಮಯ್ಯ ಅಂತ ಒಂದು ಬೆಲೆ ಕೊಡ್ತಿರಲ್ಲ ಅನ್ನೋದು ಅಷ್ಟೇ ಮುಖ್ಯ ಉತ್ತರ ಅಲ್ಲ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಮತ್ತು ಸಿದ್ದರಾಮಯ್ಯನವರ ಮುಂದಿನ ಪೀರಿಯಡ್ಗೂ ಮುಖ್ಯಮಂತ್ರಿ ಅನ್ನೋದ ಖಚಿತ ಆದಂಗೆ ಅನ್ನಿಸ್ತಾ ಇದೆ. ಅದೇನೋ ಆಗಲಿ ಈ ಎಲ್ಲ ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ಸಿಗೆ ಒಳ್ಳೆಯದ ಅಂತ. ಯಾಕಂದರೆ ಇನ್ನೊಬ್ಬ ನಾಯಕನ ಬೆಳೆಸಬೇಕಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ಳೋದು ನಾಯಕರಿಲ್ಲ. ಮತ್ತು ಈ ಸದ್ಯದಲ್ಲಿ ತುರ್ತಕ್ಕಂತ ಈ ಇನ್ನುಳಿದ ನಮ್ಮ ಸ್ಥಿತಿಯೊಳಗಿಲ್ಲ. ಈ ಎಲ್ಲ ನೆಲೆಯಲ್ಲೇ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಒಂದು ರೀತಿ ಅನಾಥ ಪ್ರಜ್ಞೆಯಿಂದ ನರಳಿಕತ್ತದ ಅಂತ ಹೇಳ್ಬೇಕಾಗಿದೆ. ತನ್ನ ಏನಪ್ಪ ಅಂದ್ರೆ ಹೊಸ ನಾಯಕನ ಹುಡುಕೋ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಯಾವುದೇ ಒಂದು ಪ್ರಯತ್ನ ಇಲ್ಲ ಅಂತೂ ಸಹ ಹೇಳಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೇನೋ ಅವಕಾಶ ಇತ್ತು, ಆ ಅವಕಾಶ ಮುಗಿಸುವಾಗ ಹಿಂಗೆ ಮಾಡಿದರು, ಅಥವಾ ತನ್ನ ಹಿಂಬಾಲಕರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಳ್ಳುವ ಹೀಗೆ ಮಾಡಿದರು. ಒಟ್ಟಾರೆಯಾಗಿ 2028 ತುರ್ತು ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಮುಂದುವರಿತಾರ ಅಂತ ಅಭಿಪ್ರಾಯ ನೋಡ್ರಿ ಎಲ್ಲಿ ಮಾತಾಡ್ತದ. ಯಾಕಂದ್ರೆ ಅವ್ರು ಬೆಂಬಲಿಗರು ಬೆಳೆಸಿದ್ದಾರೆ, ನೀವೇ ಇರ್ರಿ ಅವ್ರ ಮಾತು ಬೆಲೆ ಕೊಡ್ತಾರೋ ಏನು ಅವ್ರ ಮಾತು ಕೊಟ್ಟಂಗೆ ಇಳಿದು ಹೋಗ್ತಾರೋ ನೋಡೋಣ ಅಂತ. ನೀವು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೆ ನಡಿ ವಂದನೆಗಳು.